ಸಾಮಾಜಿಕ ಅಸಮಾನತೆಗಳನ್ನು ನಿವಾರಿಸಿ ಜಾತಿ ಮತಗಳಿಂದ ಮುಕ್ತ ಸಮಾನ ಸಮಾಜ ನಿರ್ಮಾಣಕ್ಕೆ ಆದ್ಯ ವಚನಕಾರ ದೇವರ ದಾಸಿಮಯ್ಯನವರ ವಚನಗಳು ದಾರಿದೀಪವಾಗಿವೆ ಎಂದು ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರಕುಮಾರ್ ಹೇಳಿದರು. ನಗರದ ಗಾಂಧಿ ಭವನದಲ್ಲಿ ಜಿಲ್ಲಾಡಳಿತ, ಮಂಡ್ಯ ಜಿಲ್ಲಾ ನೇಕಾರರ ಒಕ್ಕೂಟ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ನಡೆದ ದೇವರ ದಾಸಿಮಯ್ಯನವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಾಧಕರನ್ನು ಸನ್ಮಾನಿಸಿ ಮಾತನಾಡಿದ ಅವರು, 11ನೇ ಶತಮಾನದಲ್ಲಿಯೇ ದಾಸಿಮಯ್ಯನವರು ವಚನಗಳ ಮೂಲಕ ಸಾಮಾಜಿಕ ಜಾಗೃತಿ ಮೂಡಿಸಿದರು ಎಂದರು. ಜಾತಿ ಪದ್ಧತಿ, ಮೌಢ್ಯ ಹಾಗೂ ಅಸಮಾನತೆಗಳ ವಿರುದ್ಧ ಅವರು ಹೋರಾಡಿದ್ದು ಕಾಯಕ ತತ್ವದ ಮಹತ್ವವನ್ನು ಸಾರಿದರು. ಅವರ 176ಕ್ಕೂ ಹೆಚ್ಚು ವಚನಗಳು ದೊರೆತಿದ್ದು ಇನ್ನಷ್ಟು ಸಂಶೋಧನೆ ಅಗತ್ಯವಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಡಾ ಎಸ್ ಶ್ರೀನಿವಾಸ ಶೆಟ್ಟಿ ವಿಶೇಷ ಉಪನ್ಯಾಸ ನೀಡಿದರು. ಉಪವಿಭಾಗಾಧಿಕಾರಿ ಶಿವಮೂರ್ತಿ ಕಾರ್ಯಕ್ರಮ ಉದ್ಘಾಟಿಸಿದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹದೇವಯ್ಯ, ಡಾ ಉಮೇಶ್ ಕಿಕ್ಕೇರಿ, ಕೆಆರ್ ನೀಲಕಂಠ ಸೇರಿದಂತೆ ಹಲವರಿಗೆ ದೇವರ ದಾಸಿಮಯ್ಯ ಗೌರವ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ನೇಕಾರ ಸಮುದಾಯದ 100 ಮಂದಿ ಭಾಗವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಸುಗಮ ಸಂಗೀತ ಗಾಯನಕ್ಕೂ ವ್ಯವಸ್ಥೆ ಮಾಡಲಾಗಿತ್ತು. ಇವತ್ತು ನೀವಿರೋದ್ರಿಂದನೇ ಇವತ್ತು ನನಗೆ ಸಿಕ್ಕಿರೋದು. ನೇಕಾರ ಸಮಾಜ ಇರೋದ್ರಿಂದನೇ ನೇಕಾರ ಅಭಿವೃದ್ಧಿ ನಿಗಮ ಆಗಿರೋದು. ಆ ನಿಗಮ ಆಗಿರೋದ್ರಿಂದನೇ ನೀವೆಲ್ಲರ ಆಶೀರ್ವಾದದಿಂದನೇ ನಾನು ಕೂಡ ಇವತ್ತು ಅಧ್ಯಕ್ಷ ಆಗಿರೋದು. ಹಂಗಾಗಿ ಇದನ್ನ ನಿಮ್ಮೆಲ್ಲರ ಆಶೀರ್ವಾದ ಋಣ ಅಂತ ನಾನಾದರೂ ತಿಳ್ಕೊಂಡು ನಿಮ್ಮ ಸೇವಕನಾಗಿ ನನ್ನ ಕೈಲಿ ಎಷ್ಟು ಆ ವರ್ಗದ ಜನಕ್ಕೆ ಸಹಾಯ ಮಾಡಲಿಕ್ಕೆ ಅವಕಾಶ ಆಗ್ತದೋ ಅಷ್ಟನ್ನು ನನ್ನ ಶಕ್ತಿ ಮೀರಿ ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಕೂಡ ಜೊತೆಗಿದ್ದು ಈ ನಿಗಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯುತವಾಗಿ ಬೆಳೆಯಲಿಕ್ಕೆ ಸಹಕಾರ ಸಲಹೆಗಳನ್ನ ಕೊಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ನಾವೆಲ್ಲರೂ ಕೂಡ ದೇವರ ದಾಸಿಮಯ್ಯ ಆಗಲಿಕ್ಕಾಗಲ್ಲ. ಅವರೆಲ್ಲ ಪವಾಡ ಪುರುಷರು, ದೇವತಾ ಮನುಷ್ಯರು ಅವರೆಲ್ಲ. ನಾವು ಅವರ ಹೋದಂಥ ಹಾದಿನಲ್ಲಿ ಅವರ ಆದರ್ಶಗಳನ್ನ, ಅವರು ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗೇನಿತ್ತು, ಆ ಸಿದ್ಧಾಂತಗಳನ್ನ ನಾವು ಮೈಗೂಡಿಸ್ಕೊಂಡು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದೆ ಸಾಗೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನೇಕಾರ ಸಮುದಾಯಕ್ಕೆ ಒಂದು ಶಕ್ತಿ ಬಂದಿದೆ, ಒಗ್ಗಟ್ಟು ಬಂದಿದೆ. ನಮ್ಮನ್ನ ಒಂದಾಗಿ ಕರ್ಕೊಂಡು ಹೋಗುವಂತ ನಾಯಕತ್ವ ಇರಲಿಲ್ಲ. ಆ ನಾಯಕತ್ವವನ್ನ ಹರಿಪ್ರಸಾದ್ ಅವರು ವಹಿಸಿಕೊಂಡು ನಮ್ಮ ನೇಕಾರ ಸಮುದಾಯಗಳ ಒಕ್ಕೂಟಕ್ಕೆ ಒಂದು ಶಕ್ತಿಯನ್ನು ನೀಡತಕ್ಕಂಥ ಕೆಲಸವನ್ನ ದೇವರ ದಾಸಿಮಯ್ಯ ಜಯಂತಿ ಮೂಲಕ ಆರಂಭ ಮಾಡಿದ್ದಾರೆ. ಆದ್ಯ ವಚನಕಾರರಾಗಿರುವಂತ ದೇವರ ದಾಸಿಮಯ್ಯನವರಿಗೆ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಒಂದೊಂದು ಫೋಟೋಗಳನ್ನ ಇಟ್ಕೋಬೇಕು. ನಾವ್ಯಾರೂ ಕೂಡ ಆ ಕೆಲಸವನ್ನು ಮಾಡ್ತಾ ಇಲ್ಲ. ಅದು ನಮ್ಮ ಉಮಾಶಂಕರ್ ಅವರ ಕಾಳಜಿ. ನಾವೆಲ್ಲರೂ ಕೂಡ ದೇವರ ದಾಸಿಮಯ್ಯನವರ ಪುಸ್ತಕಗಳನ್ನ, ಫೋಟೋಗಳನ್ನ ನಮ್ಮ ಮನೆಗಳಲ್ಲಿ ಇಟ್ಕೊಂಡು ನಮ್ಮ ಸಮುದಾಯದ ಶಕ್ತಿ ಬಗ್ಗೆ, ನಮ್ಮ ಸಮಾಜಕ್ಕೆ ವಚನಗಳ ಮೂಲಕ ನೀಡಿರ್ತಕ್ಕಂಥ ಸಂದೇಶಗಳ ಬಗ್ಗೆ ನಾವೆಲ್ಲರೂ ಕೂಡ ತಿಳಿಸುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ಹೆಸರು ಜೊತೆಯಲ್ಲಿ ದೇವರು ಅಂತಿರೋದು ಏಕೈಕ ಶರಣ ದೇವರ ದಾಸಿಮಯ್ಯ ಅಂತ ದೇವರ ಕುಲದಲ್ಲಿ ನಾವೆಲ್ಲರೂ ಹುಟ್ಟಿ ನೇಕಾರನೆ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಪುಣ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಮತ್ತೊಂದು ವಿಶೇಷ ಏನು ಅಂತಂದ್ರೆ, ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ ನಮ್ಮ ಎಲ್ಲ ನೇಕಾರ ಮತ್ತು ಪದ್ಮಶಾಲಿ ಅಥವಾ ದೇವಾಂಗ ಸಮುದಾಯದ ಎಲ್ಲ ಜನರು ಸೇರಿ ಜಿಲ್ಲಾ ಕೇಂದ್ರದಲ್ಲಿ ಗಾಂಧಿ ಭವನದಲ್ಲಿ ದೇವರ ದಾಸಿಮಯ್ಯನವರ ಜಯಂತಿನ ಆಚರಣೆ ಮಾಡ್ತಾ ಇರೋದು ಇದೇ ಮೊದಲು. ನಿಮ್ಗೆ ಕೆಲವರು ಹಿರಿಯರಿಗೆ ಗೊತ್ತಿದೆ, ಈ ಜಿಲ್ಲೆನಲ್ಲಿ ನೇಕಾರ ಸಮುದಾಯದವರ ಕೊಡುಗೆ ಬಹಳ ಇದೆ. ಅದು ಒಡೆಯಾರ ಸಾಹುಕಾರರ ಕೊಡುಗೆ ಇರ್ಬೋದು, ಅವರ ಕುಟುಂಬದವ್ರದ್ದು ಇರ್ಬೋದು, ನಿಮ್ಗೆ ಎಲ್ಲೂರು ಸರ್ಕಲ್ ಕಟ್ಟಿದವ್ರು ಇರ್ಬೋದು. ಎಲ್ಲೂರು ಸರ್ಕಲ್ ಇಂದ ಮಂಡ್ಯದ ಕೊಪ್ಪಳ ತನಕ ರೋಡ್ ಮಾಡಿ ಅಲ್ಲಿ ಮರಗಳನ್ನ ನೆಟ್ಟಂತವ್ರು ಯಾರು ಇದ್ರೆ ಅದು ನೇಕಾರ ಸಮುದಾಯದವರು. ಹಾಗಾಗಿ ಈ ಜಿಲ್ಲೆಯಲ್ಲಿ ನೇಕಾರ ಕೊಡುಗೆ ಬಹಳ ಇದೆ. ನಿಜವಾಗಿ ನೋಡಿದ್ರೆ ಮೂಲ ಆಕರಗಳು, ಭಗವದ್ಗೀತೆ, ಉಪನಿಷತ್ತು ಏನು ಪಂಡಿತರ ಸೊತ್ತಾಗಿತ್ತು, ಅದರ ಒಳಗಿನ ವಿಚಾರಗಳನ್ನೇ ತೆಗೆದುಕೊಂಡು ಅದನ್ನು ಆಡುಭಾಷೆಯಲ್ಲಿ ತಂದು ಜನಸಾಮಾನ್ಯರಿಗೆ ತಲುಪಿಸುವಂತಹ ಕೆಲಸವನ್ನ ದಾಸಿಮಯ್ಯನಂತವರು ಮಾಡಿದ್ರು. ಹಾಗೆ ಮುಂದಿನ ವಚನಕಾರರು ಮಾಡ್ತಾ ಹೋದ್ರು. ನೋಡಿ, ದೇವರ ದಾಸಿಮಯ್ಯ ಅವರನ್ನ ದೇವರ ಮಹರ್ಷಿ ಅಂತ ಕರೆದಿದ್ದಾರೆ.
ಜೇಡರ ದಾಸಿಮಯ್ಯ ಅಂತ ಕರೆದಿದ್ದಾರೆ. ಮೊದಲೊಂದು ಸಣ್ಣ ಜಿಜ್ಞಾಸೆ ನಿಂತು, ದೇವರ ದಾಸಿಮಯ್ಯ ಬೇರೆ ಜೇಡರ ದಾಸಿಮಯ್ಯ ಬೇರೆ ಇರಬಹುದಾ ಅಂತ. ಅದಕ್ಕೆ ವಿದ್ವಾಂಸರು ಇನ್ನೂ ಸರಿಯಾದ ಉತ್ತರವನ್ನು ಕೊಡಬೇಕಾಗಿದೆ. ಜೊತೆಗೆ ವಿಶೇಷವಾಗಿ ತವನಿಧಿಯ ದಾಸಿಮಯ್ಯ ಅಂತ ಒಂದು ಕರೆದಿದ್ದಾರೆ. ತವನಿಧಿ ಅಂದರೆ ಅಕ್ಷಯವಾದ ಸಂಪತ್ತು ಅಂತ, ಎಂದಿಗೂ ಕರಗದೇ ಇರುವಂತಹ ಸಂಪತ್ತನ್ನು ತವನಿಧಿ ಅಂತ ಕರೀತಾರೆ. ಅಂತಹ ತವನಿಧಿ ದಾಸಿಮಯ್ಯ ಅಂತ ಕರೆದಿದ್ದಾರೆ. ಇನ್ನು ಮುದನೂರು ದಾಸಿಮಯ್ಯ ಅಂತ ಕೆಲವು ಕಡೆ ಉಲ್ಲೇಖ ಇದೆ. ಯಾಕೆ ಅಂತಂದರೆ ದೇವರ ದಾಸಿಮಯ್ಯ ಅವರ ಊರು ಸುರಪುರ ತಾಲೂಕಿನ ಸಮೀಪದ ಮುದನೂರು ಅಂತ ಕಂಡು ಬರ್ತದೆ. ಇಡೀ ರಾಜ್ಯವನ್ನೆಲ್ಲರೂ ಕೂಡ ನಾನು ಸುತ್ತಿ ನಮ್ಮ ಸಮಾಜದ ಕಷ್ಟ ಸುಖಗಳು ಏನೆಂಬುದನ್ನು ನಾನು ತಿಳಿದುಕೊಂಡು ಆದಷ್ಟು ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ನಾನು ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಈ ದೇವರ ದಾಸಿಮಯ್ಯನ 176 ವಚನಗಳು ಇದುವರೆಗೂ ಸಿಕ್ಕಿರುವಂಥದ್ದು ನಮಗೆ. ಈ ವಚನಗಳನ್ನು ಎಲ್ಲವನ್ನೂ ಕೂಡ ಈಗ 3-4 ವರ್ಷದ ಹಿಂದೆ ನಮ್ಮ ಸ್ನೇಹಿತರು ಆದಂಥ ಸಂಗೀತ ನಿರ್ದೇಶಕರಾದಂಥ ಶ್ರೀ ಸುರೇಶ್ ಅನ್ನುವಂಥವರು, ಗೋಪಿ ಗೋಸಿ ಮತ್ತು ಅವರ ಕುಟುಂಬದವರು ನಿರ್ಮಾಣವನ್ನು ಮಾಡಿ ಸುಮಾರು ತಿಂಗಳುಗಟ್ಟಲೆ ಇದರಲ್ಲಿ ಆಕಾಶವಾಣಿಯಲ್ಲಿ ಟಿವಿನಲ್ಲಿ ಅದನ್ನು ಪ್ರಚಾರವನ್ನು ಮಾಡಿದರು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.